ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಚಾರ ಏನು ಶ್ರೀನಿವಾಸ ಕಲ್ಯಾಣ ಅಂದರೆ ಒಂದು ನಾವು 2,000 ರೂಪಾಯಿ ಕಟ್ಟರೆ 1 ವರ್ಷಕ್ಕೆ 500 ಮಾತ್ರ ಅವಕಾಶ ಇರುತ್ತೆ. ಅದರಿಂದ ಎಲ್ಲ ಗ್ರಾಮಗಳು ಎಲ್ಲ ವಿದ್ಯಾರ್ಥಿ ಜನತೆಯನ್ನು ಕೂಡ ಬಂದು ಪಾಲ್ಗೊಂಡು ಹೇಳಿ ಒಂದು ಅವಕಾಶವನ್ನು ಹಂಚಿಕೊಂಡಿರ್ತಾರೆ. ಭಕ್ತಾದಿಗಳು, ರೈತ ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಇದೊಂದು ದೇವರ ಕೆಲಸ. ಇದು ಯಾವುದು ಪಕ್ಷ ಅಥವಾ ಯಾವುದು ಇದಿಲ್ಲ. ನಾವೆಲ್ಲರೂ ಕೂಡ ಬಂದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಈ ಕ್ಷೇತ್ರದ ಜನತೆ ಅಲ್ಲಿ ಎಲ್ಲರೂ ಕೂಡ ಆಗಮಿಸಬೇಕಂತೇಳಿ ಇವತ್ತು ನಮ್ಮ ಆಗಮಿಸಿ ಅಧ್ಯಕ್ಷರಾದಂಥ ವಿಜಯರಾಘವೇಂದ್ರ ಅವ್ರಿಗೂ ಸ್ವಾಗತ ನೀಡ್ತಾ ಅದೇ ರೀತಿ ತಿರುಮಲ ಬಿಜೆಪಿ ವೆಂಕಟೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಅವ್ರಿಗೂ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಅದೇ ರೀತಿ ಪ್ರಬಲ ನಾಯಕರು ಆಗಿದ್ದಂತಹ ನಮ್ಮ ಮುನ್ನತ್ನಾಯಕರು ಬಂದು ಅವ್ರಿಗೂ ಸ್ವಾಗತ ನೀಡುತ್ತಿದ್ದಾರೆ. ಕುಲದೇವಿ ಅವರು ಜನರಲ್ಲಿ ಅವರು ನಮ್ಮ ರಾಮೇಗೌಡರು ಕ್ಯಾನ್ಸರ್ಪೇಟೆ ಅವರು ಆದಂಥ ಅವ್ರಿಗೂ ಸ್ವಾಗತ ನೀಡುತ್ತಾರೆ. ಎಸ್ಕಾಂ ಕನ್ನಡದಲ್ಲಿ ಅವ್ರಿಗೂ ಸ್ವಾಗತ ನೀಡುತ್ತಾರೆ. ರಾಮಕೃಷ್ಣ ನಮ್ಮ ಹಿರಿಯ ಮಾಜಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಸಮಾಜ ಸೇವಕರು, ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಲಕ್ಷ್ಮಣವರು ಅದೇ ರೀತಿ ಆದರು ಅವರು ಕೂಡ ನಮ್ಮ ಕನ್ನಡದಲ್ಲಿ ಗ್ರಾಮ ಪಂಚಾಯತಿ ಇವರು ಜಗನ್ನಾಥ ರೆಡ್ಡಿ ಸಂಘಟನೆಯಲ್ಲಿ ಅವರಾದಂಥ ಅವ್ರಿಗೂ ಸ್ವಾಗತ ನೀಡ್ತಾ ಇದ್ದೇವೆ. ನಮ್ಮ ನಾಯ್ಡು ನಾಗರಾಜ್ ನಾಯ್ಡು ಶ್ರೀನಿವಾಸ ಅವರು ಬಂದು ಪವನ್ಗುಪ್ತವರು ಅವರು ಅವ್ರಿಗೂ ಸ್ವಾಗತ. ನಮ್ಮಯ್ಯ ಕರಡುಗೋಡು ನಮ್ಮ ನಾಯಕರು ಆರಂಭಿಸಿ ಸುಬ್ಬಾರೆಡ್ಡಿ ಆನಂದರೆಡ್ಡಿ ಅವರು ಆದಂಥ ಅವರು ಭಾಸ್ಕರ್ ರೆಡ್ಡಿ ನಮ್ಮ ನಾಯಕರಾಗಿದ್ದಂಥ ಅವರು ಬಂದಿದ್ದಾರೆ. ನಿನ್ನೆಯಿಂದ ಕಾರ್ಯಕ್ರಮಕ್ಕೆಲ್ಲ ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ನಮ್ಮ ಭೂಪಂಚಾಯತ್ ಕೂಡ ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಬಂದಿದ್ದಂಥ ಎಲ್ಲ ಮುಖಂಡರು ಕಣ್ಣೂರವರು, ಸಂತೋಷ್, ಚಿಕ್ಕಪ್ಪ ನಮ್ಮ ಹಿರಿಯ ನಾಯಕರು ಅವರು ಕೂಡ ಎಲ್ಲರೂ ಕೂಡ ಎಲ್ಲ ಬೂತ್ಗಳಿಂದ 7 ಬೂತ್ಗಳಿಂದ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಾಪರೆಡ್ಡಿ ಮಲವೇರದಲ್ಲಿ ಅವರು ಕೂಡ ಪಾಲ್ಗೊಳ್ಳಿದ್ದಾರೆ. ಮತ್ತು ಪತ್ರಿಕಾ ವರದಿಗಾರರು ಕೂಡ ಪಾಲ್ಗೊಳ್ಳಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಟೈಮ್ ಸ್ವಲ್ಪ ನಾವು ಹೇಳಿದ್ದು ಮಹಿಳೆಯರು ಅಂಗಗಳಿಗೆಲ್ಲ ಅದರಲ್ಲೂ ಕೂಡ ಫೋನ್ ಮಾಡಿ 29ನೇ ತಾರೀಕು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುತ್ತಾರೆ. ಅದರಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡಿಕೊಳ್ತಾ, ಆದ್ದರಿಂದ ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ 7ನೇ ಶ್ರೀನಿವಾಸ ಕಲ್ಯಾಣ ಮೊದಲು ಪುಟ್ಟಲ್ಲಿ ಲೋಕ ಕಲ್ಯಾಣ ದಿನಾಂಕ 29ನೇ ತಾರೀಕು ಏನು ಸುಮಾರು 2 ವರ್ಷ 3 ವರ್ಷಗಳಿಂದ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ರೂಪಕಲಾ ಶಂಕರ್ ಅವರು ಮತ್ತು ನಮ್ಮ ಗೋವಿಂದವರು ಮತ್ತು ನಮ್ಮ ವಿಜಯರಾಘವೇಂದ್ರ ತಂಡ ಅಂದ್ರೆ ಎಪಿಎಂಸಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಬೃಹದಾಕಾರವಾದಂತಹ ಒಂದು 25 ಎಕರೆಯಲ್ಲಿ ಒಂದು ಪ್ರಾರಂಭವನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಎಪಿಎಂಸಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಂಘಬದ್ಧರಾಗಿ ಅವರು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಭಗವಂತ ಆ ದಿಕ್ಕಿನಲ್ಲಿ ಎಲ್ರಿಗೂ ಕೂಡ ಕೆಜಿಎಫ್ ತಾಲೂಕಿಗೆ ಅಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಲಿ. ನಮ್ಮ MLA ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅತ್ಯುತ್ತಮ ಸೇವೆ ಮಾಡತಕ್ಕಂಥ ಮಂತ್ರಿಗಿರಿಯನ್ನು ಕೂಡ ಸಿಗಲಿ ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಎಲ್ಲ ಜನಾಂಗದ ಎಲ್ಲರೂ ಕೂಡಿ ಬರೀ ವಿಜಯಪುರ ಮಾರುಕಟ್ಟೆ ಸಮಿತಿ ಸದಸ್ಯರು ಮತ್ತು ಅವರೇ ಅಂತಲ್ಲ ನಮ್ಮ ಕೆಜೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ರೂಪಕಲಾ ಜಿಲ್ಲೆಯವರಿಗೆ ಸನ್ಮಾನ ಮಾಡಿದಾಗೆ ಅವರಿಗೆ ಆಶೀರ್ವಾದ ಮಾಡಬೇಕು. ಇಂಥ ಒಂದು ಕಾರ್ಯವನ್ನು ನಾವು ನೋಡಬೇಕಾದ್ರೆ ತಿರುಪತಿಗೆ ಬೇಕಾದ್ರೆ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿ ಅದು ನಮ್ಮ ನೋಡೋ
ಕೂಡ ಸಾಧ್ಯ ಇರೋದಿಲ್ಲ. ಆದ್ರಿಂದ ತಿರುಪತಿಯಿಂದಲೇ ಇವಾಗ ವಿಗ್ರಹಗಳು ಎಲ್ಲವೂ ಬಂದು ಅಲ್ಲಿಂದಾನೇ ಅರ್ಚಕರು ಪೂಜಾದಿ ದ್ರವ್ಯಗಳು ಎಲ್ಲವೂ ಕೂಡ ತಿರುಪತಿಯಿಂದಾನೇ ತಿರುಪತಿಯಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಇನ್ನೂ ಅದ್ದೂರಿಯಾಗಿಲ್ಲಿ ಮೊದಲು ಬೇಸರದ ಹತ್ರ ಮಾಡಿದ್ರು, ಇವಾಗ ಅಲ್ಲಿ APMC ಯಾವ್ದಾದ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತಿಂದ ಅಲ್ಲಿ ಬೆಳಗ್ಗೆ ಬೇಗನೆ 9 ಗಂಟೆಗೆಲ್ಲ ಬಂದ್ರೆ ನೀವೆಲ್ಲರೂ ಕೂಡ ಅಲ್ಲಿ ಕಂಕಣಬದ್ಧರಾಗಿ ಪೂಜಾ ಇದಕ್ಕೆ ಕೂತ್ಕೋಬಹುದು. ಅದಕ್ಕೆ 9 ಗಂಟೆಗೆಲ್ಲ ಗಂಡ ಹೆಂಡತಿಗಳು ಕೂಡ ನೇರವಾಗಿ ಅಲ್ಲಿ ಬಂದು ಕೂತ್ಕೊಂಡು ಆ ಒಂದು ಪ್ರಧಾನವಾದ ಕೆಲಸವನ್ನ ಮಾಡಬಹುದು.